ನ್ಯೂಸ್ಗೆ ಸ್ವಾಗತ. ನಾನು ವೀಣಾ. ಮಕ್ಕಳಲ್ಲಿ ಇರುವಂತಹ ಬಹುಮುಖ ಪ್ರತಿಭೆಯನ್ನು ಪ್ರದರ್ಶನ ಮಾಡಲು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಸೂಕ್ತ ವೇದಿಕೆಯಾಗಿದ್ದು, ಮಕ್ಕಳು ಇಂತಹ ಕಾರ್ಯಕ್ರಮಗಳಲ್ಲಿ ಮುಕ್ತವಾಗಿ ಭಾಗವಹಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕು ಎಂದು ಬಿಇಒ ಜಯಪ್ಪ ಹೇಳಿದರು. ಬುಧವಾರ ಪಟ್ಟಣದ ಸರಕಾರಿ ಬಾಲಿಕಾ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಮಗ್ರ ಶಿಕ್ಷಣ ಯೋಜನೆಯಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚನ್ನಗಿರಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಶ್ರೀಮಂತಗೊಳಿಸುವ ಉದ್ದೇಶದಿಂದ ಇಲಾಖೆಯು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಾಡಿಗೆ ಬೇಕಾಗುವಂತಹ ಕಲೆಕಾರರನ್ನು, ಸಾಹಿತ್ಯಕಾರರನ್ನು ಬೆಳೆಸುವ ಮತ್ತು ಬೆಳಕಿಗೆ ತರುವುದು ಮುಖ್ಯ ಉದ್ದೇಶವಾಗಿದೆ. ಚನ್ನಗಿರಿ ತಾಲೂಕಿನ ಮಾವಿನಕಟ್ಟೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಾಟಕ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಹೋಗಿ ಪ್ರದರ್ಶನ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳು ಮತ್ತು ಶಿಕ್ಷಕರ ಶ್ರಮ ಹೆಚ್ಚಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಡಾಕ್ಟರ್ ಎಸ್. ಶಂಕರಪ್ಪ, ಮುಖ್ಯೋಪಾಧ್ಯಾಯ ಬಸವರಾಜಪ್ಪ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಧನಂಜಯ್ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ.ಎಸ್. ಗಣೇಶ್, ಎಸ್ಡಿಎಂಸಿ ಉಪಾಧ್ಯಕ್ಷ ಬಿ.ಕೆ. ಮಂಜುನಾಥ್, ಮುಖ್ಯೋಪಾಧ್ಯಾಯರುಗಳು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಜರಿದ್ದರು. ನಾವುಗಳು ಇರಲೇಬೇಕಾಗತ್ತೆ. ಇಲಾಖೆ ಏನೇನು ಆದೇಶ ಮಾಡುತ್ತೋ ಆ ಆದೇಶಕ್ಕನುಗುಣವಾಗಿ ನಾವುಗಳು ಬದುಕಬೇಕಾಗತ್ತೆ. ಯಾಕಂದ್ರೆ ನಾವೆಲ್ಲ ಇಲಾಖೆಯ ವ್ಯವಸ್ಥೆಯ ಒಳಗಡೆ ಬದುಕ್ತಾ ಇರುವಂಥವು. ಅದಕ್ಕಾಗಿಯೇ ಈ ಕಾರ್ಯಕ್ರಮ ದಿನಾಂಕ 23 ಅಕ್ಟೋಬರ್ 2025 ನಮ್ಮ ರಶ್ಮಿ ಮೇಡಮ್ ಅವರ ಜೊತೆಯಲ್ಲಿ ಉಳಿದಂತಹ 5 ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದೆವು. ಪ್ರತಿಭಾ ಪುರಸ್ಕಾರ
ಪ್ರತಿಭಾ ಕಾರಂಜಿ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಯಾವ ದಿನವನ್ನ ಹಾಕೊಳ್ಬೇಕು ಅಂತ ಹೇಳಿ ವಿಜೇತರಾಗಿ ಇಲ್ಲಿ ವಲಯ ಮಟ್ಟದಲ್ಲಿ ಪ್ರದರ್ಶನ ಕೊಡೋದಕ್ಕೆ ಬಂದಿದ್ದೀರಿ. ಅಂದ್ರೆ ಒಂದು ಹಂತದಲ್ಲಿ ನೀವು ಪ್ರತಿಭಾನ್ವಿತರಾಗಿ ಹೊರಹೊಮ್ಮಿದ್ರಿ. ಇದು 2ನೇ ಹಂತ, ತಾಲೂಕು ಹಂತ 3ನೇ ಹಂತ, ಜಿಲ್ಲಾ ಮಟ್ಟ 4ನೇ ಹಂತ, ರಾಜ್ಯ ಮಟ್ಟ 5ನೇ ಹಂತ. ಸೊ ನಮ್ಮ ಇಲಾಖೆಯಲ್ಲಿ ಬಹಳ ಪ್ರಮುಖವಾಗಿ ಮಕ್ಕಳಲ್ಲಿ ಅವ್ರದೇ ಆದಂಥ ಟ್ಯಾಲೆಂಟ್ ಇದೆ. ಅದರಲ್ಲಿ ಮಲ್ಟಿ ಟ್ಯಾಲೆಂಟ್ ಅಂತ ಕರೀತಾರೆ, ಬಹುಮುಖ ಪ್ರತಿಭೆ ಅಂತ. ಈ ಬಹುಮುಖ ಪ್ರತಿಭೆಯನ್ನ ನಾವು ಪಾಠ ಮಾಡುವ ಸಂದರ್ಭದಲ್ಲಿ ಅಷ್ಟು ಟ್ಯಾಲೆಂಟ್ ಅನ್ನ ನಾವು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ವೇದಿಕೆ ತರಗತಿ ಕೋಣೆಯಲ್ಲಿ ತುಂಬಾ ಕಡಿಮೆ ಇರುತ್ತೆ. ಇದ್ದರೆ ನಮ್ಮ ಶಿಕ್ಷಕರು ಎಲ್ಲ ರೀತಿಯ ಅವರಿಗೆ ಒಂದು ಟ್ಯಾಲೆಂಟ್ ಅನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಮಾಡೋದಾಗ್ಬೋದು, ಡ್ರಾಯಿಂಗ್ ಆಗ್ಬೋದು, ಬೇರೆ ಬೇರೆ ಟ್ಯಾಲೆಂಟ್ ಅನ್ನ ಎಕ್ಸ್ಪೋಸ್ ಮಾಡೋಕ್ಕೆ ಬರೀ ಸ್ಕೂಲ್ ಲೆವೆಲ್ ಅಲ್ಲಿ 4 ಗೋಡೆಗಳ ಮಧ್ಯೆ ಕಷ್ಟ ಆಗ್ತದೆ. ಅದಕ್ಕೆ ಪೂರಕವಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ವತಿಯಿಂದ ಇಂಥ ಒಂದು ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದೆ. ಸ್ಕೂಲ್ ಲೆವೆಲ್ ಟು ಸ್ಟೇಟ್ ಲೆವೆಲ್, ಪ್ರೈಮರಿಯಲ್ಲಿ ಅಂದ್ರೆ ಅವರು ಶಾಲೆಯಿಂದ ಜಿಲ್ಲಾ ಮಟ್ಟಕ್ಕೆ ಲಾಸ್ಟ್ ಆಗ್ತದೆ, ಹೈಸ್ಕೂಲ್ ಡಿಸೈನ್ ಮಾಡಿದೆ. ಅಂದ್ರೆ ಸಾಮೂಹಿಕವಾಗೂ ನೀವು ಪಾರ್ಟಿಸಿಪೇಷನ್ ಮಾಡಬಹುದು. ಹಣವನ್ನ ಮಕ್ಕಳಿಗೆ ನಮ್ಮ BOBS ಯಾರು ಹಣ ಕೊಡೋದಿಲ್ಲ. ಶೌಚಾಲಯದ ಹಣ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಹಣ ಆಗಿರ್ಬೋದು, ಸ್ಪೋರ್ಟ್ಸ್ ಹಣ ಆಗಿರ್ಬೋದು, ಬಿಲ್ಡಿಂಗ್ ಫಂಡ್ ಇರ್ಬೋದು, NSKF ಅಂತ ಒಂದು ಸ್ಕೀಮ್ ಇದೆ, 5 ಲಕ್ಷದಿಂದಲೂ ಬರುತ್ತೆ. ಕೋಟಿ SSK ಕಾರ್ಯಕ್ರಮಗಳು ಬರ್ತಾವೆ. ಯಾರಿಗೆ ಬರ್ತಾವು? ಇಲಾಖೆಗೆ ಅಲ್ಲ, ಬರೋದು ಯಾರಿಗೆ? ಮಕ್ಕಳಿಗೆ. ಇವು ಮಕ್ಕಳ ಕಾರ್ಯಕ್ರಮ. ನಾವು ಹಿಂದೆ ಹೆಡ್ ಮಾಸ್ಟರ್ ಆಗಿದ್ದಾಗ ಒಂದು ಸಂಪ್ರದಾಯ ಇತ್ತು, ಈ ಸ್ಪೋರ್ಟ್ಸ್ಗಳೆಲ್ಲ ನಾವೇ ಹೆಡ್ ಮಾಸ್ಟರ್ಗಳು ಆಯೋಜನೆ ಮಾಡ್ತಿದ್ದು, ನಾವೇ ಎಲ್ಲ ಟೀಮ್ಗಳನ್ನ, ಕಬಡ್ಡಿ ನಾವು ಒಬ್ಬರು ಹೆಡ್ ಮಾಸ್ಟ್ರು, ಆಮೇಲೆ ಖೋ ಖೋ ಹೆಡ್ ಮಾಸ್ಟ್ರು ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ. ಇತ್ತೀಚೆಗೆ ಸಂಘ ಸಂಸ್ಥೆಗಳು ಬಂದು ಅದು ಇಲಾಖೆ ಕಾರ್ಯಕ್ರಮನ ಮಾಡಿಬಿಟ್ಟು ಈ ಪ್ರತಿಭಾ ಕಾರಂಜಿ ಅಷ್ಟೇ, ಎಲ್ಲ ಹೆಡ್ ಮಾಸ್ಟರ್ಸ್ ಹೇಳ್ಕೊಂಡು ನಿಮ್ಮ ಮಕ್ಕಳು, ನಿಮ್ಮ ಟೀಚರ್ಸು, ನಮಗೆ ಮುಖ್ಯ ಶಿಕ್ಷಕರು ಟೀಚರ್ಸ್ ಏನು ಬದಲಾವಣೆ ಆಗಿದೆ ಅಂದರೆ ಪಾಠ ಮಾಡೋದೊಂದು ಶಾಲೆ ಕಸ ಅಷ್ಟೇ. ಮತ್ತು ಇವೆಲ್ಲ ಯಾರಿಗವ BOBS ಇದಾರ? ಯಾರಿಗೆ? ಎಲ್ಲ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ, ಇಲಾಖೆ ಕಾರ್ಯಕ್ರಮ ಯಾವುವು ಅಲ್ಲ. ನಿನ್ನೆ ನವೆಂಬರ್ 1 ಎಜುಕೇಶನ್ ಮಿನಿಸ್ಟರ್ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ 14ಕ್ಕೆ. ಯಾರಿಗೋಸ್ಕರ? STMCಗೆ, ಸದಸ್ಯರಿಗೆ, ಎಲ್ಲರಿಗೂ. ಅವು ಎಲ್ಲ ಕಾರ್ಯಕ್ರಮ, ಇಲಾಖೆ ಕಾರ್ಯಕ್ರಮ ಯಾವುವು ಅಲ್ಲ. ನೀವು ಮಕ್ಕಳಿಗೆ ಆ ರೀತಿ ಒಂದು ಹೇಳಬಾರ್ದು. ಎಲ್ಲ ಶಾಲೆ ಕಾರ್ಯಕ್ರಮನೇ, ಪ್ರೈಮರಿ ಮತ್ತು ಹೈಸ್ಕೂಲು. ಮಕ್ಕಳು ಇರೋದ್ರಿಂದಲೇ ಎಲ್ಲ ಹಣ ಬರೋದು, ಮಕ್ಕಳು ಇರೋದ್ರಿಂದಲೇ ಎಲ್ಲ ಬಿಲ್ಡಿಂಗ್ ಬರೋದು. ನನ್ನ ಹೆಸರು ಹೇಳ್ತಾ ಇದ್ರು. ಇದು ನಿಜ ಹೇಳ್ಬೇಕಂದ್ರೆ ಇದನ್ನೆಲ್ಲ ರೆಡಿ ಮಾಡಿದ್ರು ಬಸವರಾಜಪ್ಪ ಸರ್ ಅವರು. ಅವರೊಂದು ಮಾತು ಹೇಳಿದ್ರು, ಇಡೀ ವಯಸ್ಸು ಅಂತ. ನಿಜವಾಗ್ಲೂ ಇಲ್ಲ, ಅವರು ಸ್ವೀಟ್ 16 ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಎಲ್ಲ ವರ್ಗಗಳನ್ನು ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಪ್ರತಿ ವಿಷಯನೂ ಕೂಡ ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಒಂದು ಮೂವಿ ಇದೆ, ರೋಬೋಟ್ ಅಂತ ಹೇಳ್ಬಿಟ್ಟು, ರಜನಿಕಾಂತ್ ಮೂವಿ. ಅದ್ರಲ್ಲಿ ಏನೇನಂದ್ರೆ ಅವನ ಥರನೇ ಎಲ್ಲವರನ್ನು ರೋಬೋಟ್ ಅಲ್ಲಿ ರಜನಿಕಾಂತನ ರೆಡಿ ಮಾಡಿರ್ತಾನೆ. ಆ ಮೂವಿ ನೋಡಿರ್ಬೋದು ನೀವೆಲ್ಲ, ಎಷ್ಟು ಚೆನ್ನಾಗಿದೆ. ಅದೇ ರೀತಿ ಬಸವರಾಜಪ್ಪ ಸರ್ ಅವರು ಪ್ರತಿಯೊಬ್ಬರನ್ನ ಅವ್ರ ಥರನೇ ರೆಡಿ ಮಾಡ್ತಿದ್ದಾರೆ ಎಲ್ಲರನ್ನ. ಅವ್ರು ಸೇಮ್ ರೋಬೋ ಹೇಗೆ ಒಂದು ವರ್ಕ್ ಮಾಡುತ್ತೋ ಹಾಗೆ ಅವರು ಎಲ್ಲ ಸಹ ಶಿಕ್ಷಕರಾಗಿರ್ಬೋದು ಆ ಥರ ಟೀಮನ್ನು ರೆಡಿ ಮಾಡಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ. ಇದರಲ್ಲಿ ಸರ್ ಹೇಳಿದಾಗೆ ನಮ್ಮ ಅಧ್ಯಕ್ಷರು ಪ್ರತಿಯೊಬ್ಬ ಮಕ್ಕಳಿಗೂ ಇದನ್ನೊಂದು ಅವಕಾಶ, ತಮ್ಮ ಒಂದು ಬರೀ ಪಠ್ಯ ಚಟುವಟಿಕೆ ಅಂದರೆ ಸಹ ಪಠ್ಯ ಚಟುವಟಿಕೆಯಲ್ಲೂ ಕೂಡ ಭಾಗವಹಿಸಿ ತಮ್ಮದೊಂದು ಏನು ಅಡಗಿರುವಂತಹ ಚಿತ್ರಕಲೆ ಅಥವಾ ಪ್ರಬಂಧ ಏನು ಸ್ಪರ್ಧೆಯಲ್ಲಿ ಅವರು ಇಲ್ಲಿ ತೋರಿಸ್ಬೋದು. ಆದರೆ ನಾನೊಂದು ಕೇಳಿಕೊಳ್ಳೋದು ಅಂದರೆ ತೀರ್ಪುಗಾರರು ಸರಿಯಾದ ಒಂದು ತೀರ್ಪನ್ನು ಕೊಡಬೇಕು ಅಂತ. ಇಲ್ಲಿ ನಮ್ಮ ಶಾಲೆ ಮಕ್ಕಳು, ಆ ಶಾಲೆ ಮಕ್ಕಳು ಅಂತಲ್ಲ, ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ, ಚನ್ನಗಿರಿ ಮಕ್ಕಳೇ. ಸೊ ಇಲ್ಲಿ ಸೆಲೆಕ್ಟ್ ಆಗಿರೋರು ನೆಕ್ಸ್ಟು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟಕ್ಕೆ ಬರ್ತಾರೆ. ಸೊ ಅಲ್ಲಿ ನೀವು ಸರಿಯಾದ ಒಂದು ತೀರ್ಪು ಕೊಡಬೇಕು ಅಂತ ನಾನು ನಮ್ಮ ತೀರ್ಪುಗಾರರಲ್ಲಿ ಕೇಳ್ಕೊತೀನಿ. ಯಾವ ಮಗುವಿಗೆ ನಿಜವಾದ ಟ್ಯಾಲೆಂಟ್ ಇದೆ ಅಂದರೆ ಇದರಲ್ಲಿ ನಾವು ಹೆಚ್ಚು ಕಡಿಮೆ ಅಂತ ಅಲ್ಲ, ಆ ಟೈಮಲ್ಲಿ ಆ ಮಗು 2.5-3 ತಿಂಗಳಾಗಿರ್ಬೋದು ಅಷ್ಟೇ. ನಾವು ಮೊದಲು ನಾನು ಉಪಾಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಇಲ್ಲಿ ನೋಡ್ತಾ ಇದ್ದರೆ ಮಕ್ಕಳಲ್ಲಿ ಒಂದು ಹುಮ್ಮಸ್ಸನ್ನು ತುಂಬ್ತಾ ಇದೆ. ನೋಡೋಕ್ಕೆಲ್ಲ ಒಂದು ಆನಂದ ಆಗುತ್ತೆ, ಖುಷಿ ಆಗುತ್ತೆ. ಯಥೇಚ್ಛವಾಗಿ ಆ ಶಾಲೆ ಶಿಕ್ಷಕರುಗಳು ಸಹ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಕೊಂಡು ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ತಾನೇ ನಾವು ಒಂದು ಹಬ್ಬ ಮಾಡಿದ್ವಿ,
ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀವು ಸಹ ಎಲ್ಲ ಭಾಗವಹಿಸಿದ್ದೀರಾ. ಅದು ಯಾವುದಪ್ಪ ಹಬ್ಬ ಅಂದರೆ ಗೊತ್ತಿರ್ಬೋದಲ್ಲ ನಿಮಗೆಲ್ಲ? ಯಾವ್ದು ಹೇಳಿ?